ಖುಷಿ ಆಗಿದೆ ಆಕ್ಚುಲಿ ನಾವು ನೋಡ್ತಾ ಇದ್ದೆ ಅದಕ್ಕೆ ಹೇಳಿದ್ದು ನಾನು ಮೊದಲೇ ಹೇಳಿದೆ ಈ ಕತೆ ಹೀರೋ ಯಾರು ಹೀರೋಯಿನ್ ಸೆಲೆಕ್ಟ್ ಮಾಡಿದ್ದೀವಿ ಆ ಕತೆ ಕೇಳಿದಾಗಲ 3 ಕಾಂಬಿನೇಷನ್ ಇದ್ದಾಗಲೇ ನಾವು ಒಪ್ಕೊಂಡಿದ್ವಿ ಅದು ತಕ್ಕಂತೆ ನ್ಯಾಯ ಎಲ್ಲ ಕಲಾವಿದರನ್ನು ಜೀವಿಸ್ಬಿಟ್ಟಿದ್ದಾರೆ ಸರ್. ಸೊ ಖುಷಿ ಆಗ್ತದೆ. ಬರೀ ಒಂದು ಮನೋರಂಜನಾತ್ಮಕ ಚಿತ್ರ ಅಲ್ಲದಿರ ಒಂದು ಅತ್ಯುತ್ತಮ ಒಂದು ಮೌಲ್ಯ ಒಂದು ಸಂದೇಶ ಇಟ್ಟು ಮಾಡಿರುವಂಥ ಚಿತ್ರ, ಎಲ್ಲ ಕುಟುಂಬ ಸಮೇತ ನೋಡುವಂಥ ಚಿತ್ರ ಮಾಡಿದ್ದೀವಿ. ಸೊ ತುಂಬ ಖುಷಿ ಆಗ್ತದೆ ಸರ್. ಇವರೊಂದು ಪಾತ್ರ ನನ್ನ ಆಶ್ಚರ್ಯ ಎಷ್ಟು ಮಾಡಿ ನೀವು ನನ್ನ ಜೊತೆ ವಿಜಯ್ ಸರ್ ನೋಡಿದ್ರೆ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಹೌದು, ತುಂಬಾ ಚೆನ್ನಾಗಿ ಮಾಡಿದ್ವಿ. ಅದು ನಮ್ಮ ಡೈರೆಕ್ಟ್ರು ಆ ಒಂದು ಅಷ್ಟು ಜನ ಒಂದು ಕಾಂಬಿನೇಷನ್ನ ಕೂಡಿ ಮಾಡೋದು ಭಾಳ ಕಷ್ಟ. ಇವತ್ತು ಪ್ರತಿಯೊಬ್ಬರದ್ದು ಅವರದೇ ಆದಂಥ ಒಂದೊಂದು ಸಿನಿಮಾಗಳು ಒಪ್ಕೊಂಡಿರ್ತಾರೆ, ಡೇಟ್ಗಳು ಸಿಗಬೇಕು. ಅದರಿಂದ ಸ್ವಲ್ಪ ನಮ್ಮದು ಒಂದು 6 ತಿಂಗಳು ಲ್ಯಾಗ್ ಆಯಿತು. ಇವತ್ತು ನಾವೇನಾದರೂ ಶೂಟಿಂಗ್ ಹೋಗ್ಬೇಕಂದಾಗ ಪ್ರತಿಯೊಬ್ಬರು ಪ್ರಮುಖ ಆರ್ಟಿಸ್ಟ್ ಇದ್ದಾರೆ, 4-5 ಜನ ಹೀರೋಗಳು ಇರ್ತಾರೆ, ಅವರೆಲ್ಲ ಒಟ್ಟುಗೂಡಿಸಿ ಮಾಡಬೇಕು ಅಂದಾಗ ಡೇಟ್ ಹೊಡಿತದೆ, ಕೆಲವು ಸತಿ ಮಿಸ್ ಆಗ್ತಾ ಇತ್ತು. ಸೊ ಹಾಗಾಗಿ ಬಟ್ ಇದಕ್ಕೆ ನಾವು ಏನಂದರೆ ನಮ್ಮ ಗಣೇಶ್ ಅವರು ಯಾವ ರೀತಿ ಕನ್ವಿನ್ಸ್ ಮಾಡಿ ಆ ಟೈಮಿಂಗ್ ಸರಿಯಾಗಿ ಆ ಒಂದು ದಿನದಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿ ಶೂಟಿಂಗ್ ಹೋಗೋದು ಇದೆಯಲ್ಲ ತುಂಬ ಕಷ್ಟ ಸರ್. ನಾನೇನಾದ್ರೂ ಅವ್ನಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಿರ್ದೇಶಕರು. ತುಂಬ ಖುಷಿ ಮೇಡಮ್. ನನ್ನ ಒಬ್ಬರಂತಲ್ಲ ಸಾರ್ ಹೇಳ್ದಂಗೆ ಇವಾಗ ಅವರು ನಾನು ಮಾತ್ರ ಹೀರೋ, ನಾನು ವಿಲ್ಲನ್, ನನ್ನ ಆಗಿರ್ಬೇಕು ಹೀಗಿರ್ಬೇಕು ಅಂತ ಏನಿಲ್ಲ. ಸಮಾನತೆ ಏನು ಸಮಾನತೆ ಒಂದು ಸಾರ ಅಂತ ಇದಿದೆ ಅಂಶ, ಅದು ತಕ್ಕಂತೆ ಜೊತೆಯಲ್ಲಿ ಎಲ್ಲರನ್ನೂ ತೊಗೊಂಡೋಗಿದ್ದಾರೆ, ಪ್ರತಿಯೊಬ್ಬರನ್ನು ಅವ್ರ ಜೊತೆಯಲ್ಲಿ ತೊಗೊಂಡು ಕ್ಯಾರಿ ಮಾಡಿದ್ದಾರೆ. ಅದಕ್ಕೆ ಸಿನಿಮಾ ಗೆದ್ದೋದಕ್ಕೆ ಸಾಧ್ಯ.